Good morning dear students. Last class ಅಲ್ಲಿ experimental study of photoelectric effect ನೋಡಿದ್ವಿ ಅಲ್ವಾ. ಅದರಲ್ಲಿ ಏನು ಸ್ಟಡಿ ಮಾಡಿದ್ವಿ ನಾವು ಫೋಟೋ ಎಲೆಕ್ಟ್ರಿಕ್ ವೋಲ್ಟೇಜ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ನಾವು ಎಕ್ಸ್ಪೆರಿಮೆಂಟ್ ನ ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ಹೇಗಿರುತ್ತೆ, ಫ್ರೀಕ್ವೆನ್ಸಿ ಹೇಗಿರುತ್ತೆ, ಆಮೇಲೆ ಆ ಒಂದು ಎಲೆಕ್ಟ್ರೋಡ್ಸ್ ಕ್ಯಾಥೋಡ್ ಮತ್ತೆ ಆನೋಡ್ ಇರೋಂಥ ಮಧ್ಯೆ ಇರೋಂಥ ಒಂದು ವೋಲ್ಟೇಜ್ ಹೇಗಿರುತ್ತೆ ಅನ್ನೋದನ್ನ ನೋಡಲಿಕ್ಕೆ ಸ್ಟಡಿ ಮಾಡಿದ್ವಿ. ಅದ್ರ ಜೊತೆಗೆ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಅದರ ನೇಚರ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ನಾವು ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಆ ಒಂದು ಏನು ಎಕ್ಸ್ಪ್ಲೇನ್ ಮಾಡಿದ್ವಿ ಅದರದ್ದು ರಿಸಲ್ಟ್ಸ್ ನ ನೋಡ್ತಾ ಹೋಗೋಣ. ಅಂಡ್ ದೋಸ್ ರಿಸಲ್ಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಈಸ್ ಇನ್ಸ್ಟಂಟೇನಿಯಸ್ ಅಂತ ಹೇಳ್ತೀವಿ. ಇನ್ಸ್ಟಂಟೇನಿಯಸ್ ಅಂದರೆ ದಟ್ಸ್ ಎ ಫಾಸ್ಟ್ ಪ್ರೋಸೆಸ್. ವೆನ್ ರೇಡಿಯೇಷನ್ ಫಾಲ್ಸ್ ಆನ್ ಫೋಟೋ ಎಮಿಟರ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಇಮಿಡಿಯೇಟ್ಲಿ. ಅಂದರೆ ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಅಂತ ಹೇಳಿದ್ರೆ ಸಡನ್ ಆಗಿ ಇವಾಗ ಫೋಟೋ ಏನು ಮೆಟಲ್ ಇದೆ, ಒಂದು ಮೆಟಲ್ ಇದೆ ಅಂತ ಇಟ್ಕೊಂಡು ಆ ಮೆಟಲ್ ಮೇಲೆ ರೇಡಿಯೇಷನ್ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದಾಗ ಸಡನ್ ಆಗಿ ಏನಾಯ್ತು ಅಲ್ಲಿ ಕರೆಂಟು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ನಮಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಈಸ್ ಇನ್ಸ್ಟಂಟೇನಿಯಸ್. ಸೊ ಒಂದು ಎಲೆಕ್ಟ್ರಾನ್ಸ್ ಸಡನ್ ಆಗಿ ಏನಾಗ್ತಾ ಹೋಗುತ್ತೆ, ಎಮಿಟ್ ಆಗ್ತಾ ಹೋಗುತ್ತೆ. Below, as second one, below a certain minimum frequency, there is no photoelectric effect. This minimum frequency is called threshold frequency ಅಂತ ಹೇಳ್ತೀವಿ. ಸೊ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳ್ಕೊಂಡಿದ್ವಿ ಅಲ್ವಾ. ಸೊ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿದ್ರೆ ವೆನ್ ಎ ಸುಟಬಲ್ ಫ್ರೀಕ್ವೆನ್ಸಿ, ವೆನ್ ಎ ಲೈಟ್ ಆಫ್ ಸುಟಬಲ್ ಫ್ರೀಕ್ವೆನ್ಸಿ ಈಸ್ ಇನ್ಸಿಡೆಂಟ್. ಯಾಕೆ ಲೈಟ್ ಆಫ್ ಸುಟಬಲ್ ಫ್ರೀಕ್ವೆನ್ಸಿ ಈಸ್ ಇನ್ಸಿಡೆಂಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೋ ಒಂದು ಮೆಟಲ್ ತಗೊಂಡು ನಾವು ಸುಮ್ಮನೆ ಏನೋ ಲೈಟ್ನ ಪಾಸ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ದರ್ ಇಸ್ ನೋ ಎಲೆಕ್ಟ್ರಾನ್ ಎಮಿಷನ್. ಅದಕ್ಕೊಂದು ಪರ್ಟಿಕ್ಯುಲರ್ ಏನಿರಬೇಕು, ಫ್ರೀಕ್ವೆನ್ಸಿ ಇರಬೇಕು. ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದ್ದರೆ ಮಾತ್ರ ಏನಾಗುತ್ತೆ, ಆ ಫ್ರೀ ಎಲೆಕ್ಟ್ರಾನ್ಸ್ಗೆ ಎನರ್ಜಿ ಸಿಗುತ್ತೆ, ಎನರ್ಜಿ ತಗೊಂಡು ಹೊರಗಡೆ ಬರುತ್ತೆ. ಡೆಫಿನಿಷನ್ ನಾವು ಹೇಳ್ಕೊಂಡಿದ್ವಿ. ಅದೇ ಥರನೇ ಇಲ್ಲೂ ಕೂಡ ಬಿಲೋ ಎ ಸರ್ಟೈನ್ ಮಿನಿಮಮ್ ಫ್ರೀಕ್ವೆನ್ಸಿ, ಆ ಒಂದು ಮಿನಿಮಮ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ದೇರ್ ಇಸ್ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಏನಾಗಲ್ಲ, ಅಲ್ಲಿ ಆಗೋದಿಲ್ಲ ಅದರಲ್ಲಿ. ದಿಸ್ ಮಿನಿಮಮ್ ಫ್ರೀಕ್ವೆನ್ಸಿ, ಈ ಒಂದು ಮಿನಿಮಮ್ ಫ್ರೀಕ್ವೆನ್ಸಿನ ನಾವೇನು ಹೇಳ್ತೀವಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದನ್ನ ನ್ಯೂ ನಾಟ್ ಅಂತ ಹೇಳಿ ಕರಿತೀವಿ ನಾವು. ಇಟ್ ಈಸ್ ನ್ಯೂ ನಾಟ್ ಅಂತ ಕರಿತೀವಿ. ಓಕೆ. So here and the corresponding wavelength is called threshold wavelength ಅಂತ ಹೇಳ್ತೀವಿ. corresponding wavelength ನ ಏನು ಹೇಳ್ತೀವಿ ನಾವು, threshold wavelength ಅಂತ ಹೇಳ್ತೀವಿ ನಾವು. ಅದನ್ನ ಲ್ಯಾಂಬ್ಡಾ ನಾಟ್ ಅಂತ ಬರೀತೀವಿ. above a certain maximum wavelength there is no photoelectric effect. ಆ ಒಂದು ಸರ್ಟೈನ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಮೇಲೆ ನಮ್ಗೆ ಏನಾಗಲ್ಲ, ಒಂದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಲ್ಲ. ಬಿಲೋ ಯಾವುದು ನಮಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಎಬೋ ಥ್ರೆಶೋಲ್ಡ್ ವೇವ್ ಲೆಂತ್ ಮೇಲೆ ಏನಾಗಲ್ಲ, ನಮಗೆ ಯಾವುದು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗೋದಿಲ್ಲ ನಮಗೆ. ದಿಸ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಈಸ್ ಕಾಲ್ಡ್ ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ. ಈ ಒಂದು ಮ್ಯಾಕ್ಸಿಮಮ್ ವೇವ್ ಲೆಂತ್ ನಾವೇನು ಹೇಳ್ತೀವಿ, ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ ಹೇಳ್ತೀವಿ. ಓಕೆ. Next, above the threshold frequency, the photoelectric current is directly proportional to the intensity of the incident radiation and the current is independent of the frequency of the incident radiation. So, ಈ diagram ನೋಡಿ, ಇನ್ಸಿಡೆಂಟ್ ರೇಡಿಯೇಷನ್, ಇಂಟೆನ್ಸಿಟಿ ಆಫ್ ರೇಡಿಯೇಷನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಹಾಕೊಂಡು ಫೋಟೋ ಎಲೆಕ್ಟ್ರಿಕ್ ಕರೆಂಟನ್ನ ವೈ ಆಕ್ಸಿಸ್ ಅಲ್ಲಿ ಹಾಕೊಂಡ್ರೆ ವಿ ಒಬ್ಟೈನ್ ದ ಗ್ರಾಫ್ ಲೈಕ್ ಎ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಹಾಗಾದರೆ ಇದೇನಂತ ಹೇಳ್ಬೋದು ಅಂತ ಹೇಳಿದ್ರೆ, ಅಬೋವ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಆ ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ದಟ್ಸ್ ಎ ಮಿನಿಮಮ್ ಫ್ರೀಕ್ವೆನ್ಸಿ. ಆ ಮಿನಿಮಮ್ ಫ್ರೀಕ್ವೆನ್ಸಿ ದಾಟಿದ ಮೇಲೆ ಫೋಟೋ ಎಲೆಕ್ಟ್ರಿಕ್ ಕರೆಂಟು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ. ಫೋಟೋ ಎಲೆಕ್ಟ್ರಿಕ್ ಕರೆಂಟು ಇಂಟೆನ್ಸಿಟಿ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ನಮಗೆ. ಓಕೆ. ಆ್ಯಂಡ್ ದ ಕರೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರೋಲ್ಲ, ಫ್ರೀಕ್ವೆನ್ಸಿ ಮೇಲೆ ತಲೆನೇ ಕೆಡಿಸ್ಕೊಳ್ಳೋಣ, ಅದು ಜಸ್ಟ್ ಇಟ್ ಡಿಪೆಂಡ್ಸ್ ಅಪಾನ್ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ರೈಸ್ ಆಯ್ತಾ, ಇಂಟೆನ್ಸಿಟಿ ರೈಸ್ ಆಯಿತು ಅಂದರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಕೂಡ ಏನಾಗ್ತಾ ಹೋಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಇಟ್ ಡಸಂಟ್ ಡಿಪೆಂಡ್ಸ್ ಅಪಾನ್ ದ ಫ್ರೀಕ್ವೆನ್ಸಿ ಮೇಲೆ ಇಂಡಿಪೆಂಡೆಂಟ್ ಅದು. ದಟ್ ಈಸ್ ಶೋನ್ ಇನ್ ದ ಗ್ರಾಫ್. ಫಸ್ಟ್ ಗ್ರಾಫಲ್ಲಿ ಏನು ಮಾಡಿದ್ವಿ ನಾವು, ತೋರಿಸಿದ್ವಿ ನಾವು. Next, above the threshold frequency, the kinetic energy of photoelectrons is directly proportional to the frequency of the incident radiation. Kinetic energy does not depend on the intensity. Kinetic energy does not depend on the intensity. Say above the threshold frequency, the kinetic energy of the photoelectrons, kinetic energy directly depends upon the
ಫ್ರೀಕ್ವೆನ್ಸಿ ಇಲ್ಲಿ ನೋಡಿ, ಫ್ರೀಕ್ವೆನ್ಸಿನ ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಹಾಕೊಂಡು ಕೈನೆಟಿಕ್ ಎನರ್ಜಿನ ವೈ ಆಕ್ಸಿಸ್ ಅಲ್ಲಿ ಹಾಕೊಂಡ್ರೆ ಹೇಗೆ ಇಟ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್. So kinetic energy does not depends upon the intensity. Whatever be the intensity ಅದಕ್ಕೆ ಮುಖ್ಯ ಆಗಲ್ಲ. ಫ್ರೀಕ್ವೆನ್ಸಿ ಹೆಂಗೆ ಬರುತ್ತೋ ಅದ್ರ ಮೇಲೆ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆದಾಗ ಅದ್ರಲ್ಲಿ ಬರೋಂಥ ವೆಲಾಸಿಟಿ ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ½ mv² ಅಂತ ನಾವು ಏನು ಬರೀತೀವಿ. ಸೊ ದಟ್ ಡಿಪೆಂಡ್ಸ್ ಅಪಾನ್ ದ ಕೈನೆಟಿಕ್ ಎನರ್ಜಿ. ಓಕೆ, ಸೊ here ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಲ್ಲ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಶೋ ಇನ್ ದ ಗ್ರಾಫ್ 2. ಈ ಗ್ರಾಫ್ 2 ಅಲ್ಲಿ ತೋರಿಸಿದ್ದಾರೆ. ಸೊ ಇಲ್ಲಿ ನ್ಯೂ ನಾಟ್ ದಟ್ ಇಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಲ್ಲಿಂದಾನೇ ಬರಲ್ಲ, ಯಾಕಂದರೆ ಇಟ್ ಹ್ಯಾಸ್ ಎ ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ನಮ್ಗೆ ಏನು ಬರೀತೀವಿ, ಆಫ್ಟರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಇಲ್ಲಿಂದ ಬರೀಬೇಕು, ಇಲ್ಲಿಂದ ತೋರಿಸ್ಬಾರ್ದು ಯಾವಾಗಲೂ ಅಷ್ಟೇ. ಓಕೆ, ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಅದಕ್ಕೇ ಬರೀತಾವೆ, ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಓಕೆ, ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ ದಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಏನು ಹೇಳ್ತೀವಿ ನಾವು, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದರೆ ಇನ್ಸ್ಟ್ಯಾಂಟೇನಿಯಸ್, ಇಟ್ಸ್ ಎ ರ್ಯಾಪಿಡ್ ಪ್ರೊಸೆಸ್. ಅದು ನಮಗೆ ರೇಡಿಯೇಷನ್ ಇನ್ಸಿಡೆಂಟ್ ಆಯಿತು ಅಂದರೆ ಮೆಟಲ್ ಸರ್ಫೇಸ್ ಮೇಲೆ ತಕ್ಷಣ ಎಲೆಕ್ಟ್ರಾನ್ಸ್ ಏನಾಯ್ತು ಎಜೆಕ್ಟ್ ಆಯಿತು, ಎಜೆಕ್ಟ್ ಆಗಿರೋಂಥ ಎಲೆಕ್ಟ್ರಾನ್ಸ್ ಆ್ಯನೋಡ್ ಕಡೆ ಮೂವ್ ಆಯಿತು, ತಕ್ಷಣ ರ್ಯಾಪಿಡ್ ಆಗಿ ಏನಾಯಿತು ಫೋಟೋ ಕರೆಂಟು ಪ್ರೊಡ್ಯೂಸ್ ಆಯಿತು ನಮಗೆ. ಸೊ ದಟ್ಸ್ ವೈ ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ಅಂತ ಹೇಳ್ತೀವಿ. ಆಮೇಲೆ ಒಂದು ಮಿನಿಮಮ್ ಫ್ರೀಕ್ವೆನ್ಸಿ, ಸೊ ಮಿನಿಮಮ್ ಫ್ರೀಕ್ವೆನ್ಸಿ ಇದೆ ಅಂತ ಹೇಳಿದಾಗ ಮಿನಿಮಮ್ ಫ್ರೀಕ್ವೆನ್ಸಿಗಿಂತ ಕೆಳಗಡೆ ಏನಾಗಲ್ಲ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗೋದಿಲ್ಲ. ಅದೇನೆ ಒಂದು ವೇವ್ ಲೆಂತ್ ಎಬೋವ್ ಮ್ಯಾಕ್ಸಿಮಮ್ ವೇವ್ ಲೆಂತ್, ಒಂದು ಮ್ಯಾಕ್ಸಿಮಮ್ ವೇವ್ ಲೆಂತ್ ತನಕ ಎಮಿಟ್ ಇಷ್ಟು ವೇವ್ ಲೆಂತ್ ಇದೆ ಅಂದ್ರೆ ಅಷ್ಟೇ ವೇವ್ ಲೆಂತ್ ತನಕ ಏನಾಗುತ್ತೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಹೋದರೆ ಆಗೋದಿಲ್ಲ ಅದು. ಓಕೆ, ದಟ್ ಈಸ್ ಅ ಸೆಕೆಂಡ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್. ನೆಕ್ಸ್ಟ್ ಥರ್ಡ್ ಒನ್, ಎಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ಫೋಟೋ ಎಲೆಕ್ಟ್ರಿಕ್ ಕರೆಂಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಇಂಟೆನ್ಸಿಟಿ. ಇಲ್ಲಿ ಕೈನೆಟಿಕ್ ಎನರ್ಜಿ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು 4 ಕೂಡ ನನಗೆ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್. ಓಕೆ, ನೆಕ್ಸ್ಟ್ ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ಈ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಬಂದಿರೋದು ಪೊಟೆನ್ಷಿಯಲ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಯಾಕಂದರೆ ನಾವು ಸ್ಟಡಿ ಮಾಡಬೇಕಾದ್ರೆ ಯಾವುದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಮಾಡಬೇಕಾದ್ರೆ ನೋಡಿದ್ವಿ. ಈ ಒಂದು ಎಕ್ಸ್ಪೆರಿಮೆಂಟ್ ಯಾಕೆ ಮಾಡೋದು ಅಂತ ಹೇಳಿದ್ರೆ, ನಾವು ಆ ಒಂದು ಎಲೆಕ್ಟ್ರಾನ್ಸ್ ಏನು ಕ್ಯಾಥೋಡ್ ಮತ್ತು ಆ್ಯನೋಡ್ ಎಲೆಕ್ಟ್ರಾನ್ಸ್ ಮಧ್ಯೆ ಇರೋಂಥ ಒಂದು ಪೊಟೆನ್ಷಿಯಲ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ, ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ಬೋದು ಅಥವಾ ವೇರಿಯೇಷನ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಏನು ಮಾಡಿದ್ವಿ, ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ವಿ ಅಲ್ವಾ. ಅದೇ ಥರನೇ ಯಾವ ಥರ ಎಫೆಕ್ಟ್ ಆಗುತ್ತೆ ಪೊಟೆನ್ಷಿಯಲ್ ಮೇಲೆ. ಸೊ ಎಫೆಕ್ಟ್ ಆಫ್ potential on photoelectric current. We first keep the plate A at some positive potential with respect to the C and illuminate the plate C with light of fixed frequency nu and fixed intensity I1. So ಆ ಒಂದು ಎ ಅನ್ನೋದು ಆ್ಯನೋಡ್, ವಿ ಫಸ್ಟ್ ಕೀಪ್ ದ ಪ್ಲೇಟ್ ಎ ಅಟ್ ಸಮ್ ಪಾಸಿಟಿವ್ ಪೊಟೆನ್ಷಿಯಲ್. ಆ್ಯನೋಡ್ ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಆ್ಯನೋಡ್ ಅಂತ ಹೇಳ್ತೀವಿ ನಾವು. ಅದೇ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇಟ್ ಸಿ, ಸಿ ಅಂದರೆ ಕ್ಯಾಥೋಡ್, ಆ್ಯಂಡ್ ಇಲ್ಯುಮಿನೇಟ್ ದ ಪ್ಲೇಟ್ ಸಿ. ಆ ಪ್ಲೇಟ್ ಸಿಗೆ ಏನು ಮಾಡಿದ್ವಿ ನಾವು, ಒಂದು ಯಾವುದೋ ಒಂದು ಫ್ರೀಕ್ವೆನ್ಸಿ ಮಿನಿಮಮ್ ನಮ್ಗೆ ಏನು ಬೇಕು ಸೂಟಬಲ್ ಫ್ರೀಕ್ವೆನ್ಸಿ ಇರೋಂಥ ಒಂದು ಲೈಟ್, ಯಾವುದು ನ್ಯೂ ಅನ್ನೋ ಫ್ರೀಕ್ವೆನ್ಸಿ ಇದೆ, I1 ಅನ್ನೋ ಇಂಟೆನ್ಸಿಟಿ ಇರೋಂಥ ರೇಡಿಯೇಷನ್ ಏನು ಮಾಡಿದ್ವಿ ನಾವು ಅಲ್ಲಿ ಇಲ್ಯುಮಿನೇಟ್ ಮಾಡ್ತಾ ಇದ್ದೀವಿ. We next vary the positive potential of the plate A gradually and measure the resulting photo current each time. ಆ ಒಂದು ಪಾಸಿಟಿವ್ ಪೊಟೆನ್ಷಿಯಲ್ ಪ್ಲೇಟಲ್ಲಿ ಏನು ಫೋಟೋ ಕರೆಂಟ್ ಬರುತ್ತೆ ನಮಗೆ, ಆ ಪೊಟೆನ್ಷಿಯಲ್ ಏನು ಬರ್ತದೆ ಅದನ್ನು ವೇರಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೆಷರ್ ದ ರಿಸಲ್ಟಿಂಗ್ ಫೋಟೋ ಕರೆಂಟ್ ಈಚ್ ಟೈಮ್. ಪ್ರತಿ ಒಂದು ಟೈಮಲ್ಲೂ ನಾವೇನು ಮಾಡ್ತೀವಿ, ಆ ಒಂದು ಫೋಟೋ ಕರೆಂಟನ್ನು ಮೆಷರ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಮೆಷರ್ ಮಾಡ್ಕೊಂಡು ಇಟ್ ಈಸ್ ಫೌಂಡ್ ದಟ್ ಮೆಷರ್ ಮಾಡ್ಕೊಂಡಾಗ ನಮ್ಗೆ ಏನು ಬಂತು, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪಾಸಿಟಿವ್ ಪೊಟೆನ್ಷಿಯಲ್. ಹಂಗಾರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸ್ ಆಗ್ತಿದೆ. ಸೊ ಯಾವಾಗ ವಿತ್ ಇನ್ಕ್ರೀಸ್ ಇನ್ ಪಾಸಿಟಿವ್ ಪೊಟೆನ್ಷಿಯಲ್. ಪಾಸಿಟಿವ್ ಪೊಟೆನ್ಷಿಯಲ್ ಆ ಒಂದು ಎ ಅಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದಂಗೂ ಕೂಡ ಫೋಟೋ ಕರೆಂಟ್ ಏನಾಗ್ತಾ ಹೋಗುತ್ತೆ, ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನೋಡ್ತೀವಿ ನಾವು. ಆ್ಯಂಡ್ here at some stage for a certain positive plate of A, all the emitted all electrons are collected by the plate A and the photoelectric current become maximum and saturates. ಅಂದರೆ ಇಲ್ಲಿ ಕ್ಯಾಥೋಡು ಆ್ಯನೋಡ್ ಏನಿರುತ್ತೆ, ಕ್ಯಾಥೋಡ್ ಮೇಲೆ ಲೈಟ್ ಇನ್ಸಿಡೆಂಟ್ ಮಾಡ್ತೀವಿ ಅಂತ ಹೇಳಿದಾಗ ಎಲೆಕ್ಟ್ರಾನ್ಸ್ ಎಲ್ಲ ಎಜೆಕ್ಟ್ ಆಗಿ ಏನು ಬರುತ್ತೆ, ಹೊರಗಡೆ ಬರುತ್ತೆ. ಸೊ ಇದು ಆ್ಯನೋಡ್ ಪ್ಲೇಟ್ನ ಪೊಟೆನ್ಷಿಯಲ್ನ ವೇರಿ ಮಾಡ್ತಾ ಹೋಗ್ತಿದ್ದಂಗು ನಮ್ಗೆ ಏನು ಗೊತ್ತಾಯಿತು, ಆ್ಯನೋಡ್ ಪ್ಲೇಟ್ನ ಪೊಟೆನ್ಷಿಯಲ್ ವೇರಿ ಮಾಡ್ತಾ ಹೋಗ್ತಿದ್ದಂಗು ಯಾವಾಗ ಆ್ಯನೋಡ್ ಪ್ಲೇಟ್ನ ಪೊಟೆನ್ಷಿಯಲ್ ಜಾಸ್ತಿ ಮಾಡ್ತಿದ್ವೋ ಆವಾಗ ಫೋಟೋ ಕರೆಂಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಫೋಟೋ ಕರೆಂಟ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದಾಗ ಇವಾಗ ಏನಾಯ್ತು ನಮಗೆ ಅಲ್ಲಿ ಅಟ್ ಸಮ್ ಸ್ಟೇಜ್ ಈ ಥರ ಒಂದು ಸಮ್ ಸ್ಟೇಜಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ಪ್ಲೇಟ್ಗೆ ಆಲ್ ದ ಎಮಿಟೆಡ್ ಎಲೆಕ್ಟ್ರಾನ್ಸ್, ಸೊ ಒಂದಿಷ್ಟು ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಯಿತು ಅಂತ ಹೇಳಿ ಎಲ್ಲ ಎಲೆಕ್ಟ್ರಾನ್ಸ್ನು ಆ್ಯನೋಡ್ ಏನು ಮಾಡುತ್ತೆ ಅಟ್ರಾಕ್ಟ್ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊಳತ್ತೆ. ಅವಾಗ ಏನಾಯಿತು ಫೋಟೋ ಕರೆಂಟ್ ಬಿಕಮ್ಸ್ ಮ್ಯಾಕ್ಸಿಮಮ್ ಆಗ್ತಾ ಹೋಗುತ್ತೆ. ಫೋಟೋ ಕರೆಂಟ್ ನಮಗೆ ಮ್ಯಾಕ್ಸಿಮಮ್ ಆಗಿ ಬರ್ತಾ ಹೋಗುತ್ತೆ ನಮಗೆ, ಯಾಕಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗಿದ್ದು ಎಲ್ಲದೂ ಕೂಡ ಆ್ಯನೋಡ್ ಪ್ಲೇಟ್ ಕಡೆ ಏನಾಗ್ತಾ ಹೋಗುತ್ತೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಆವಾಗ ಫೋಟೋ ಕರೆಂಟ್ ಏನಾಯ್ತು ನಮಗೆ ಮ್ಯಾಕ್ಸಿಮಮ್ ಆಯಿತು, ಸ್ಯಾಚುರೇಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಸ್ ದ ಪೊಟೆನ್ಷಿಯಲ್ ಆಫ್ ಆ್ಯನೋಡ್ ಈಸ್ ಇನ್ಕ್ರೀಸ್ಡ್ ಫಾರ್ ರೇಡಿಯೇಷನ್ ಆಫ್ ಸರ್ಟೈನ್ ಹೈ ಇಂಟೆನ್ಸಿಟಿ, photo current increases and reaches to a maximum constant value. This constant current is called saturation current ಅಂತ ಹೇಳ್ತೀವಿ. As the potential of anode is increased, ಆ ಒಂದು ಆ್ಯನೋಡಿನ ಪೊಟೆನ್ಷಿಯಲ್ ಜಾಸ್ತಿ ಮಾಡ್ತಾ ಹೋಗ್ತಿದಂಗೂ ಏನಾಯಿತು ಫೋಟೋ ಕರೆಂಟ್ ಜಾಸ್ತಿ ಬಂದು ಲಾಸ್ಟಿಗೆ ಏನಾಗ್ತಾ ಹೋಗುತ್ತೆ ಇಟ್ ಗಿವ್ಸ್ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇನ್ನು ಅದಕ್ಕೆ ಫೋಟೋ ಕರೆಂಟ್ ಎಷ್ಟೇ ಕೂಡ ಪೊಟೆನ್ಷಿಯಲ್ ಜಾಸ್ತಿ ಮಾಡಿದ್ರೆ ಆ್ಯನೋಡಿನ ಪೊಟೆನ್ಷಿಯಲ್ ಜಾಸ್ತಿ ಮಾಡಿದರೂ ಕೂಡ ಇಟ್ ರೀಚಸ್ ಕಾನ್ಸ್ಟೆಂಟ್ ಮ್ಯಾಕ್ಸಿಮಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅದನ್ನು ಏನು ಹೇಳ್ತೀವಿ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳ್ತಾ ಇರ್ತೀವಿ. ಅವಾಗ ಬರ್ತಿರೋಂಥ ಒಂದು ಕರೆಂಟನ್ನು ನಾವೇನು ಹೇಳ್ತೀವಿ ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳ್ತೀವಿ. ಆಸ್ ದ ಪೊಟೆನ್ಷಿಯಲ್ ಆಫ್ ಆ್ಯನೋಡ್ ಈಸ್ ಇನ್ಕ್ರೀಸ್ಡ್ ಫಾರ್ ಎ ರೇಡಿಯೇಷನ್ ಆಫ್ ಸರ್ಟೈನ್ ಹೈ ಇಂಟೆನ್ಸಿಟಿ. ಸೊ ಏರ್ ಆ್ಯನೋಡ್ ಪ್ಲೇಟನ್ನ ಯಾವುದೋ ಒಂದು ರೇಡಿಯೇಷನ್ ಏನು ಇನ್ಕ್ರೀಸ್ ಫಾರ್ ರೇಡಿಯೇಷನ್ ಆಫ್ ಸರ್ಟೈನ್ ಹೈ ಇಂಟೆನ್ಸಿಟಿ ಹೈ ಪೊಟೆನ್ಷಿಯಲ್ ಕೊಟ್ಬಿಟ್ಟು ಆ್ಯನೋಡ್ ಪ್ಲೇಟಲ್ಲಿ ಏನು ಮಾಡ್ತಾ ಇದೀವಿ ನಾವು ಫೋಟೋ ಕರೆಂಟ್ನ ಇನ್ಕ್ರೀಸ್ ಮಾಡ್ತಿದ್ದೀವಿ. ಸೊ ವೆನ್ ಇಟ್ ರೀಚಸ್ ಅ ಮ್ಯಾಕ್ಸಿಮಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅವಾಗ ಏನಾಯಿತು ಮ್ಯಾಕ್ಸಿಮಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ರೀಚ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದಿರೋದ್ರೆ ನಾವೇನು ಹೇಳ್ತೀವಿ ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳ್ತಾ ಇರ್ತೀವಿ. ಓಕೆ, ಅದನ್ನ ಏನು ಹೇಳ್ತೀವಿ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳ್ತೀವಿ. Now we apply a negative potential to the plate. ಹಾಗಾದರೆ ಆ ಒಂದು ಏನು ಆ್ಯನೋಡ್ ಪ್ಲೇಟಿಗೆ ನಾವು ಏನು ಪಾಸಿಟಿವ್ ಪೊಟೆನ್ಷಿಯಲ್ ಕೊಟ್ಟಿದ್ವಿ ಆ ಪಾಸಿಟಿವ್ ಪೊಟೆನ್ಷಿಯಲ್ ತೆಗೆದುಬಿಟ್ಟು ಏನು ಮಾಡ್ತಾ ಹೋಗೋಣ ನೆಗೆಟಿವ್ ಪೊಟೆನ್ಷಿಯಲ್ ಕೊಡ್ತಾ ಹೋಗೋಣ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇಟ್ ಸಿ, ಆ್ಯಂಡ್ ಇಟ್ ಇನ್ಕ್ರೀಸಿಂಗ್ ದಿ ನೆಗೆಟಿವ್ ಗ್ರ್ಯಾಜುಯಲಿ. ಕಡಿಮೆ ಮಾಡ್ತಾ ಹೋಗೋಣ, ಕೊಟ್ಟಿರೋಂಥ ಒಂದು ಪೊಟೆನ್ಷಿಯಲ್ನ ಕಡಿಮೆ ಮಾಡ್ತಾ ಹೋಗೋಣ. ಸೊ ಎಲ್ಲಿ ತನಕ ಕಡಿಮೆ ಮಾಡಬೇಕು ನೆಗೆಟಿವ್ ಪೊಟೆನ್ಷಿಯಲ್ ಇನ್ಕ್ರೀಸಿಂಗ್ ನೆಗೆಟಿವ್ ಪೊಟೆನ್ಷಿಯಲ್ ಏನಾಗ್ತಾ ಹೋಗಬೇಕು ಇನ್ನೂ ಜಾಸ್ತಿ ಆಗ್ತಾ ಹೋಗಬೇಕು. ಅಲ್ಲಿ ತನಕ ಏನು ಮಾಡ್ತಾ ಹೋಗೋಣ ಆ ಒಂದು ಪ್ಲೇಟ್ ಏನ ಪೊಟೆನ್ಷಿಯಲ್ ಕಡಿಮೆ ಮಾಡ್ತಾ ಹೋಗೋಣ. ವೆನ್ ದ ಪೊಲಾರಿಟಿ ಇಸ್ ರಿವರ್ಸ್ಡ್, ಪೊಲಾರಿಟಿ ರಿವರ್ಸ್ ಆಯ್ತು ಅಂದರೆ ಆ್ಯನೋಡ್ ಏನಾಯ್ತಲ್ಲಿ ನೆಗೆಟಿವ್ ಆಯಿತು, ಕ್ಯಾಥೋಡ್ ಏನಾಯ್ತಲ್ಲಿ ಹಾಗಾದರೆ ಪಾಸಿಟಿವ್ ಆಯಿತು ಅಂತ ಹೇಳಿದಾಗ ದ ಎಲೆಕ್ಟ್ರಾನ್ಸ್ ಆರ್ ರಿಪೆಲ್ಡ್ ಅಂಡ್ ಓನ್ಲಿ ದ ಮೋಸ್ಟ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಆರ್ ಏಬಲ್ ಟು ರೀಚ್ ದ ಕಲೆಕ್ಟರ್ ಎ. ಅವಾಗ ಏನಾಯಿತು ಈ ಎರಡು ಪ್ಲೇಟ್ ಇದೆ ಅಂತ ಹೇಳಿದಾಗ ಇಲ್ಲೇನಾಯಿತು ಆ್ಯನೋಡು ಕ್ಯಾಥೋಡ್ ಇದೆ ಅಂದಾಗ ಜಾಸ್ತಿ ಎಲೆಕ್ಟ್ರಾನ್ಸ್ ಇರೋದು ಮಾತ್ರ ಏನಾಗಕ್ಕೆ ಸಾಧ್ಯ ಈ ಒಂದು ಆ್ಯನೋಡ್ನ ರೀಚ್ ಆಗಲಿಕ್ಕೆ ಸಾಧ್ಯ. ಇನ್ನು ಉಳಿದ್ರೆ ಏನಾಗ್ತಾ ಹೋಗುತ್ತೆ ಈ ಕಡೆ ವಾಪಸ್ ಬರ್ತಾ ಹೋಗುತ್ತೆ ನಮಗೆ. So the photocurrent is found to decrease rapidly until it drops to zero at a certain sharply defined critical value of negative potential V0 on the plate A. ಅಲ್ವಾ? ಸೊ ಏನಾಯ್ತಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಕೊಡ್ತಿದ್ದೀವಿ ಅಂತ ಹೇಳಿದಾಗ ಏನಾಯಿತು ಗ್ರ್ಯಾಜುವಲಿ ಏನಾಗ್ತಾ ಇತ್ತು ಅಲ್ಲಿ ಆ ಒಂದು ಏನು ಝೀರೋ ಆಗ್ತಾ ಹೋಯಿತು. ಯಾವುದು ಫೋಟೋ ಕರೆಂಟು ಝೀರೋ ಆಗ್ತಾ. ಹೈ ಕರೆಂಟ್ ಇರೋದನ್ನ ಏನು ಮಾಡ್ತೀವಿ ಪೊಟೆನ್ಷಿಯಲ್ ಚೇಂಜ್ ಮಾಡಿಕೊಂಡು ಕಡಿಮೆ ಕೊಡ್ತಾ ಹೋಗ್ತಿದ್ದಂಗೂ ಕೂಡ ಆ ಒಂದು ಫೋಟೋ ಕರೆಂಟ್ ಏನಾಗ್ತಾ ಹೋದು ಝೀರೋ ಆಗ್ತಾ ಹೋಯ್ತು ಅಟ್ ಎ ಶಾರ್ಪ್ಲಿ ಡಿಫೈನ್ಡ್ ಕ್ರಿಟಿಕಲ್ ವ್ಯಾಲ್ಯೂ ಆಫ್ ನೆಗೆಟಿವ್ ಪೊಟೆನ್ಷಿಯಲ್ V0 ನೆಗೆಟಿವ್ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ನೆಗೆಟಿವ್ ಪೊಟೆನ್ಷಿಯಲ್ಗೆ ಫೋಟೋ ಕರೆಂಟ್ ಏನಾಯ್ತಲ್ಲಿ ಹಾಗಾದರೆ ಫೋಟೋ ಕರೆಂಟ್ ದಟ್ ಬಿಕಮ್ಸ್ ಝೀರೋ. ಫೋಟೋ ಕರೆಂಟ್ ಝೀರೋ ಆಯಿತು ಫಾರ್ ಎ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್, ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ. ಓಕೆ, ದಟ್ ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ V0 given to the plate A for which the photo current stops or becomes zero is called ಕಟ್ ಆಫ್ ಆರ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಫೋಟೋ ಕರೆಂಟ್ ಏನು ಬಂದಿದೆ ಸೊ ದ ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ V0 ಗಿವನ್ ಟು ದ ಪ್ಲೇಟ್ ಎಗೆ ಆ ಒಂದು ಆ್ಯನೋಡ್ ಪ್ಲೇಟ್ಗೆ ಆ ಒಂದು ಮಿನಿಮಮ್ ನೆಗೆಟಿವ್ ಪೊಟೆನ್ಷಿಯಲ್ ಏನು ಕೊಡ್ತೀವಿ ನಾವು ಅದನ್ನು ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಕೊಟ್ಟಾಗ ಫೋಟೋ ಕರೆಂಟು ಸ್ಟಾಪ್ ಆಗುತ್ತೆ ಅಥವಾ ಝೀರೋ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ ಕಟ್ ಆಫ್ ಆರ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆರ್ ಎಲ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಓಕೆ, ದ ಮಿನಿಮಮ್ ನೆಗೆಟಿವ್
the minimum negative or retarding potential V naught given to the plate A. ಆ A anode ಪ್ಲೇಟಿಗೆ ಎಷ್ಟು ಮಿನಿಮಮ್ ಪೊಟೆನ್ಷಿಯಲ್ ಕೊಡ್ತೀವಿ, ಆ ಮಿನಿಮಮ್ ಪೊಟೆನ್ಷಿಯಲ್ ಕೊಟ್ಟಾಗ, ಯಾವ ಮಿನಿಮಮ್ ಪೊಟೆನ್ಷಿಯಲ್ ಕೊಟ್ಟಾಗ ನಮಗೆ ಕರೆಂಟು 0 ಆಗುತ್ತೆ, ಅದನ್ನು ನಾವೇನು ಹೇಳ್ತೀವಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸ್ಟಾಪಿಂಗ್ ಪೊಟೆನ್ಷಿಯಲ್. ನೆಕ್ಸ್ಟ್, ದ ಇಂಟರ್ಪ್ರಿಟೇಷನ್ ಆಫ್ ದ observation in terms of photoelectrons is straightforward. All the photoelectrons emitted from the metal do not have the same energy. ಅಲ್ವಾ, ಎಲ್ಲ ಫೋಟೋಎಲೆಕ್ಟ್ರಾನ್ಸು ಎಮಿಟ್ ಆಗಿ ಮೆಟಲಿಂದ ಎಮಿಟ್ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ಒಂದೇ ಥರದ ಎನರ್ಜಿ ಇರಲ್ಲ. Photoelectric current is 0 when stopping potential is sufficient to repel even the most energetic photoelectrons with maximum kinetic energy, so that kinetic energy is equal to E V naught. ಅಂದರೆ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟೆಡ್ ಫ್ರಮ್ ದ ಮೆಟಲ್, ಎಲ್ಲ ಒಂದು ಫೋಟೋ ಎಲೆಕ್ಟ್ರಾನ್ಸ್ ಎಮಿಟ್ ಆಗಿರೋದಕ್ಕೆ ಸೇಮ್ ಎನರ್ಜಿ ಇರೋದಿಲ್ಲ. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ 0 ಆಗುತ್ತೆ when ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಸಫಿಷಿಯಂಟ್. ಯಾವಾಗ ಆ ಒಂದು ಸ್ಟಾಪಿಂಗ್ ಪೊಟೆನ್ಷಿಯಲು ಆ ಕೆಲವೊಂದು ಮೋಸ್ಟ್ ಎನರ್ಜೆಟಿಕ್ ಫೋಟೋ ಎಲೆಕ್ಟ್ರಾನ್ಸು ಕೂಡ ರಿಪೆಲ್ ಮಾಡೋಷ್ಟು ಏನು ಸಫಿಷಿಯಂಟ್ ಎನರ್ಜಿ ಇದೆ ಅಂತ ಹೇಳಿದಾಗ ಆ ಒಂದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ದಟ್ ಈಸ್ ಇ ವಿ ನಾಟ್ ಆಯಿತು ನಮಗೆ. ಓಕೆ, ವಿ ಕ್ಯಾನ್ ನಾವು ರಿಪೀಟ್ ದ ಎಕ್ಸ್ಪೆರಿಮೆಂಟ್. ಈ ಥರ ರಿಪೀಟ್ ಮಾಡ್ತಾ ಹೋಗ್ತಿದ್ದಂಗೂ ಕೂಡ ನಮಗೆ ಇದೇ ಥರ ಪ್ರತಿಯೊಂದು ಇಂಟೆನ್ಸಿಟಿ I1 ಇಂಟೆನ್ಸಿಟಿ ನಾವು ತೊಗೊಂಡಿದ್ವಿ. ಈಗ ಅದೇ ಥರ I2 ಇಂಟೆನ್ಸಿಟಿ ತೊಗೋಣ, I3 ಇಂಟೆನ್ಸಿಟಿ ತೊಗೊಳ್ತಾ ಹೋಗೋಣ. ಸೊ ವಿ ಒಬ್ಟೈನ್ ದ ಗ್ರಾಫ್ ಲೈಕ್ ದಿಸ್. ಈ ಥರ ಗ್ರಾಫ್ ಬರುತ್ತೆ ನಮಗೆ. ಇಲ್ಲಿ ನೋಡಿ, ಇಲ್ಲಿ I1, I2, I3 ನಾವೇನು ಬರ್ತಿದ್ವಿ, ಇಲ್ಲಿ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್, ಇಲ್ಲಿ ರಿಟಾರ್ಡಿಂಗ್ ಪೊಟೆನ್ಷಿಯಲ್, ಇದನ್ನು ಸ್ಟಾಪಿಂಗ್ ಪೊಟೆನ್ಷಿಯಲ್, ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಹಾಕೊಂಡಿದ್ದೀವಿ ಅಂತ ಹೇಳಿದಾಗ ಏನಾಗ್ತಾ ಹೋಗುತ್ತೆ, ಸ್ಟಾಪಿಂಗ್ ಪೊಟೆನ್ಷಿಯಲ್ಗೆ I1. ಸೊ I1ಗೆ ಏನಾಯಿತು, ಕರೆಂಟ್ ಬರ್ತಿದೆ ಅಂತ ಹೇಳಿದಾಗ ಯಾವುದೋ ಒಂದು ಮಿನಿಮಮ್ ಸ್ಟಾಪಿಂಗ್ ಪೊಟೆನ್ಷಿಯಲ್ಗೆ ಏನಾಯ್ತು, ಅಲ್ಲಿ ಒಂದು ಕರೆಂಟು ಸ್ಯಾಚುರೇಟ್ ಆಯಿತು. ನೆಕ್ಸ್ಟ್ ಬೇರೆ ಇಂಟೆನ್ಸಿಟಿ ಕಡಿಮೆನೋ ಜಾಸ್ತಿನೋ ಇನ್ನೇನೋ ಮಾಡ್ಕೊಂಡು, ಇವಾಗ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಇಂಟೆನ್ಸಿಟಿ ಜಾಸ್ತಿ ಮಾಡಿಕೊಂಡ್ರು ಪರ್ಟಿಕ್ಯುಲರ್ ಅದೇ ಒಂದು ರಿಟಾರ್ಡಿಂಗ್ ಪೊಟೆನ್ಷಿಯಲ್ಗೂ ಕೂಡ ಏನಾಗ್ತಾ ಹೋಗುತ್ತೆ, ಆ ಒಂದು ಕಾನ್ಸ್ಟೆಂಟ್ ಕರೆಂಟ್ ಬರುತ್ತೆ. ನೆಕ್ಸ್ಟ್ ಅದೇ ಥರ ಮತ್ತೆ ಫೋಟೋ ಕರೆಂಟ್ ಏನಾಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ಬರ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ರಿಟಾರ್ಡಿಂಗ್. ಈ ಒಂದು ರಿಟಾರ್ಡಿಂಗ್ ಪೊಟೆನ್ಷಿಯಲ್ಗೆ ಎಲ್ಲ ಫೋಟೋ ಕರೆಂಟು ವಾಟ್ ಎವರ್ ವಿತ್ ಇಂಟೆನ್ಸಿಟಿ ಏನಾಯ್ತಲ್ಲಿ I3, I2, I1, I3, I2, I1 ಫೋಟೋ ಕರೆಂಟ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನಮಗೆ. ಬಟ್ ದ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ ಏನಿದೆ, ಪೊಟೆನ್ಷಿಯಲ್ I1, I2, I3 ಏನಾಯ್ತದೆ ನಮಗೆ ಸ್ಯಾಚುರೇಷನ್ ಕಾನ್ಸ್ಟೆಂಟ್ ಕರೆಂಟ್ ಬರ್ತಾ ಇದೆ ನಮಗೆ. ಸೊ ದಟ್ ಈಸ್ I3 ಗ್ರೇಟರ್ ದೆನ್ I2 ಆ್ಯಂಡ್ ಗ್ರೇಟರ್ ದೆನ್ I1. We note that here we can now repeat this experiment with incident radiation of the same frequency but of higher intensity I2 and I3. We note that saturation currents are now found to be at higher levels. ಸ್ವಲ್ಪ higher levels ಇದೆ ಅಲ್ವಾ, I1 ಗಿಂತ I2 ಜಾಸ್ತಿ, I2 ಗಿಂತ I3 ಜಾಸ್ತಿ. Okay, this shows that more electrons are being emitted per second. ಹಾಗಾಗಿ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ, ಮೋರ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಒಂದು ಸೆಕೆಂಡಿಗೆ ಪರ್ ಸೆಕೆಂಡ್ಗೆ ಎಲೆಕ್ಟ್ರಾನ್ಸು ಜಾಸ್ತಿ ಎಮಿಟ್ ಆಗ್ತಾ ಇದೆ. ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಅಲ್ವಾ. ಫೋಟೋ ಕರೆಂಟ್ ಜಾಸ್ತಿ ಆಯ್ತು ಅಂತ ಹೇಳಿದಾಗ ಇಲ್ಲೇನಾಯ್ತು, ನಮಗೆ ಇಂಟೆನ್ಸಿಟಿ ಕೂಡ ನಮ್ಗೆ ಏನಾಗಬೇಕು, ಇಂಟೆನ್ಸಿಟಿ ಜಾಸ್ತಿ ಆದರೆ ಮಾತ್ರ ಫೋಟೋ ಕರೆಂಟು ಏನಾಗ್ತಿದೆ ನಮಗೆ ಅಲ್ಲಿ ಜಾಸ್ತಿ ಆಗ್ತಿದೆ ನಮಗೆ. ಸೊ ದಟ್ ಈಸ್ ಇನ್ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಮೋರ್ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್ ಪರ್ ಸೆಕೆಂಡ್ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ. ಎಷ್ಟು ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತಿದೆ, ದಟ್ ಡಿಪೆಂಡ್ಸ್ ಅಪಾನ್ ದ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿದೆ. ಬಟ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ರಿಮೈನ್ಸ್ ದ ಸೇಮ್ ಆಸ್ ಇಟ್ ಫಾರ್ ದ ಇನ್ಸಿಡೆಂಟ್ ರೇಡಿಯೇಷನ್ ಆಫ್ ಇಂಟೆನ್ಸಿಟಿ I1 ಅಲ್ವಾ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಮೂರಕ್ಕೂ ಕೂಡ ಏನಾಗಿದೆ ನಮಗೆ, I1 ಏನಿದೆ V0 ಏನು ತೊಗೊಂಡಿದ್ವಿ ಅದೇ I1 ತೊಗೊಂಡಾಗೂ ಅಷ್ಟೇ, I2 ತೊಗೊಂಡಾಗೂ ಅಷ್ಟೇ, I3 ತೊಗೊಂಡಾಗಲೂ ಅಷ್ಟೇ. Thus, for a given frequency of the incident radiation, the stopping potential is independent of its intensity ಅಲ್ವಾ. ಹಾಗಾದರೆ ಈ ಗ್ರಾಫಿಂದ ನಾವು ಏನು ಹೇಳ್ಬೋದು, ಸ್ಟಾಪಿಂಗ್ ಪೊಟೆನ್ಷಿಯಲು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿಲ್ಲ. ಇಟ್ ಡಸಂಟ್ ಡಿಪೆಂಡ್ಸ್ ಅಪಾನ್ ದ ಇಂಟೆನ್ಸಿಟಿ. ಫಾರ್ ಎ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ the stopping potential is independent of the intensity ಮೇಲೆ ಡಿಪೆಂಡ್ ಆಗಿಲ್ಲ. In other words, the maximum kinetic energy of photoelectrons depends on the light source and the emitter plate material, but it is dependent of the intensity of incident radiation. ಹಾಗಾದರೆ ಇದರಿಂದ ಏನು ಹೇಳ್ಬೋದು, ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ಹಾಗಾದರೆ ಕೈನೆಟಿಕ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಲೈಟ್ ಸೋರ್ಸ್.
ನಾವು ಸಪ್ಲೈ ಮಾಡ್ತಿರೋಂಥ ಲೈಟ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಮಿಟರ್ ಪ್ಲೇಟ್, ಸೊ ಲೈಟ್ ಸೋರ್ಸು ನಾವು ಕೊಡ್ತಿರೋಂಥ ಸೂಟಬಲ್ ಫ್ರೀಕ್ವೆನ್ಸಿ, ಅದ್ರ ಜೊತೆಗೆ ಈ ಮೆಟಲ್, ಯಾವ ಮೆಟಲ್ ಯೂಸ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ದ ಇಂಟೆನ್ಸಿಟಿ ಮೇಲೆ ಏನಾಗಿರಲ್ಲ, ಅದು ನಮಗೆ ಡಿಪೆಂಡ್ ಆಗಿರಲ್ಲ ನಮಗೆ. Okay, that is about the effect of the potential and stopping potential. So ಇಷ್ಟು ನೋಡಿದ್ವಿ, ನಾವು ಸ್ಟಾಪಿಂಗ್ ಪೊಟೆನ್ಷಿಯಲ್ ಮತ್ತೆ ಎಫೆಕ್ಟ್ ಆಫ್ ದಿ ಪೊಟೆನ್ಷಿಯಲ್. ನೆಕ್ಸ್ಟ್ ಎಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.